ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಮೂಡ್ನ ಕುಡಿಸಿವರಾಜ್. ಗೆಳೆಯರೇ, ನಮ್ಮ ದೇಶದ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶಕ್ಕೆ ಕೊಟ್ಟಂತಹ ಉಡುಗೊರೆ ಕೊಡುಗೆ ಅಪಾರವಾದದ್ದು. ನಮ್ಮ ಭಾರತದ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇಡೀ ದೇಶದಲ್ಲಿ ಮಾತ್ರವಲ್ಲ, ಇಡೀ ಜಗತ್ತಿನಲ್ಲಿಯೇ ಅಂತಹ ಮತ್ತೊಬ್ಬ ವ್ಯಕ್ತಿ ಇನ್ಯಾರೂ ಇರಲಿಕ್ಕೆ ಸಾಧ್ಯವಿಲ್ಲ. ನಮ್ಮ ಪ್ರಜಾಪ್ರಭುತ್ವ ದೇಶಕ್ಕೆ ಒಂದು ಉತ್ತಮವಾದಂತಹ ಸಂವಿಧಾನವನ್ನು ಕಲ್ಪಿಸಿಕೊಟ್ಟಂತಹ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಎರಡನೇ ಮಾತಿಲ್ಲ. ಅವರಿಗೆ ಯಾರೂ ವಿರೋಧಿಗಳಿಲ್ಲ, ಎಲ್ಲರೂ ಅವರ ಪರವಾಗಿಯೇ ಇರಬೇಕು ಅನ್ನೋದು ಲೆಕ್ಕಾಚಾರ. ಆದರೆ ಅಂಬೇಡ್ಕರ್ ಅವರ ವಿರೋಧಿಗಳು ಯಾರು? ಅಂಬೇಡ್ಕರ್ ಅವರನ್ನ ಹೆಚ್ಚು ಪ್ರೀತಿಸೋರು ಯಾರು? ಯಾರು ಅವರನ್ನು ವಿರೋಧಿಸಿದವರು? ಅವರನ್ನು ಅಧಿಕಾರದಿಂದ ದೂರ ಇಟ್ಟವರು ಯಾರು? ಅವರು ಯಾಕೆ ಮತಾಂತರ ಆದರು? ಯಾಕೆ 2 ಬಾರಿ ಸೋತರು? ಚುನಾವಣೆಯಲ್ಲಿ ನಿಂತು 2 ಬಾರಿ ಸೋತರು. ಅವರು ಯಾಕೆ ಸೋತರು? ಸೋಲಿಸಿದವರು ಯಾರು? ಇದನ್ನ ದಲಿತ ಬಂಧುಗಳು ದಯವಿಟ್ಟು ಸೀರಿಯಸ್ ಆಗಿ ಅದನ್ನ ಗಮನ ಹರಿಸಬೇಕು. ಬಂಧುಗಳೇ, ಡಾಕ್ಟರ್ BR ಅಂಬೇಡ್ಕರ್ ಅವರು ಈ ದೇಶಕ್ಕೆ ಕೊಟ್ಟ ಸಂವಿಧಾನವನ್ನ, ಅದರ ಬಗ್ಗೆ ಅಪಾರವಾದಂತಹ ಗೌರವ ಎಲ್ಲರಿಗೂ ಇದೆ. ಆದರೆ ಕಾಂಗ್ರೆಸ್ನವರಿಗೆ ಅದರ ಬಗ್ಗೆ ಗೌರವ ಇದೆಯಾ? ಅವರು ಅವರ ಸ್ವಾರ್ಥಕ್ಕೆ ಮಾತ್ರ ಈ ದೇಶದಲ್ಲಿ ಮತ್ತೆ ದಲಿತರ ಪರವಾಗಿ ಕೇವಲ ಬರೀ ಮಾತುಗಳನ್ನಾಡ್ತಾರೆ, ಆದರೆ ದಲಿತರ ಪರ ಇಲ್ಲ. ಅವರು ಅಂಬೇಡ್ಕರ್ ಅವ್ರ ಬಗ್ಗೆ ಮಾತಾಡ್ತಾರೆ, ಆದರೆ ಅಂಬೇಡ್ಕರ್ ಪರ ನಿಲ್ಲೋದಿಲ್ಲ. 2 ಸಾರಿ ಸೋಲಿಸಿದವರು ಯಾರು? ಅಂಬೇಡ್ಕರ್ ಅವ್ರನ್ನ ಚುನಾವಣೆಯಲ್ಲಿ ನಿಂತಾಗ ಅವರ ವಿರುದ್ಧವಾಗಿ ಪ್ರಚಾರ ಮಾಡಿ ಅಂಬೇಡ್ಕರ್ ಅವರನ್ನ 2 ಬಾರಿ ಸೋಲಿಸಿದವರು ಇವತ್ತಿನ ಪಳೆಯುಳಿಕೆಯಾಗಿರುವ ಕಾಂಗ್ರೆಸ್ ಪಕ್ಷ. ಮತ್ತೆ ಅವರು ಈ ದೇಶದ ಕಾನೂನು ಮಂತ್ರಿ ಆಗಿದ್ರು. ಕಾನೂನು ಮಂತ್ರಿ ಆಗಿದ್ದ ಸಂದರ್ಭದಲ್ಲಿ ಅವರ ಮೇಲೆ ಬಹಳ ಒತ್ತಡವನ್ನ ಹಾಕಿ ನೆಹರೂರವರು ಅನಿವಾರ್ಯವಾಗಿ ಅವರು ರಾಜೀನಾಮೆ ಕೊಡಬೇಕಾದಂತಹ ಪರಿಸ್ಥಿತಿಯನ್ನ ಸೃಷ್ಟಿ ಮಾಡಿತು ಕಾಂಗ್ರೆಸ್ ಪಕ್ಷ. ಯಾಕೆ ರಾಜೀನಾಮೆ ಕೊಟ್ಟು ಆಚೆ ಹೋದರು ಅಂಬೇಡ್ಕರ್ ಅವರು? ಇದರ ಬಗ್ಗೆ ದಯವಿಟ್ಟು ದಲಿತ ಬಂಧುಗಳು ಇದನ್ನ ಗಮನ ಹರಿಸಬೇಕು. ಇದರ ಯೋಚನೆ ಮಾಡಿ ಅಂಬೇಡ್ಕರ್ ಅವರ ನಿಲುವೇನಿತ್ತು, ಅಂಬೇಡ್ಕರ್ ಪರ ಯಾರಿದ್ರು ಅನ್ನೋದನ್ನ ದಯವಿಟ್ಟು ಗಮನ ಹರಿಸಬೇಕು ದಲಿತ ಬಂಧುಗಳು. ಕಾನೂನು ಮಂತ್ರಿಯಾಗಿದ್ದ ಅಂಬೇಡ್ಕರ್ ಅವರು ಅನೇಕ ಒತ್ತಡಗಳಿಂದ ಅವರು ರಾಜೀನಾಮೆ ಕೊಡಬೇಕಾಯ್ತು. ಅವರು ಕೊಡೋ ಹಾಗೆ ಮಾಡಿದ್ರು ಇವ್ರುಗಳು. ಯಾಕೆ ಅಂದ್ರೆ ಆರ್ಟಿಕಲ್ 30, ಆರ್ಟಿಕಲ್ 30A ಇದನ್ನ ಬಲವಾಗಿ ವಿರೋಧಿಸಿದವರು ಅಂಬೇಡ್ಕರ್ ಅವರು. ಇದನ್ನ ಪ್ರತ್ಯೇಕ ಕಾನೂನು, ಒಂದು ಜಮ್ಮು ಕಾಶ್ಮೀರದ ಆರ್ಟಿಕಲ್ 370 ಮತ್ತೆ ಇಡೀ ದೇಶದಲ್ಲಿರ್ತಕ್ಕಂತಹ ಮುಸಲ್ಮಾನರ ಪರವಾಗಿ ಒಂದು ಆರ್ಟಿಕಲ್ 30, ಆರ್ಟಿಕಲ್ 30A ಈ ಕಾನೂನುಗಳನ್ನ ಜಾರಿಗೊಳಿಸಬೇಕು ಅಂತ ಅಂದಿನ ಪ್ರಧಾನಿಯಾಗಿದ್ದ ಜವಾಹರ್ಲಾಲ್ ನೆಹರೂರವರು ಕಾನೂನು ಮಂತ್ರಿಯಾಗಿದ್ದ ಅಂಬೇಡ್ಕರ್ ಅವರಿಗೆ ಒತ್ತಡ ಹಾಕಿದ್ರು. ಆದರೆ ಇವರು ಯಾವ ಕಾರಣಕ್ಕೂ ನಾನು ಈ ದೇಶವನ್ನ ವಿಭಜನೆ ಮಾಡಲಿಕ್ಕೆ ಮತ್ತೆ ಒಂದು ದೇಶಕ್ಕೆ 2 ಪ್ರಧಾನಿ 2 ರಾಷ್ಟ್ರದ ರೀತಿ ಜಮ್ಮು ಕಾಶ್ಮೀರಕ್ಕೆ ಪ್ರತ್ಯೇಕ ಕಾನೂನು ತರಲಿಕ್ಕೆ ನಾನು ಒಪ್ಪೋದಿಲ್ಲ ಯಾವ ಕಾರಣಕ್ಕೂ ಅಂತ ಇವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದ್ರು, ಖಂಡ ತುಂಡವಾಗಿ ಹೇಳಿದ್ರು. ಮತ್ತೆ ಆರ್ಟಿಕಲ್ 30A ಅಂದ್ರೆ ಮುಸಲ್ಮಾನರ ಪರವಾಗಿ ಧಾರ್ಮಿಕ ಶಾಲಾ ಕಾಲೇಜುಗಳನ್ನು ತೆರೆಯಲಿಕ್ಕೆ, ಅವರುಗಳಿಗೆ ಅವಕಾಶ ಮಾಡಿಕೊಡುವಂತಹ, ಧಾರ್ಮಿಕ ಪ್ರಚಾರ ಮಾಡಲಿಕ್ಕೆ, ಅವರುಗಳಿಗೆ ಕಾನೂನನ್ನ ಪ್ರತ್ಯೇಕವಾಗಿ ಪ್ರತಿನಿಧಿಸುವಂತಹ ಕಾನೂನು, ಮತ್ತೆ ಅದೇ ಹಿಂದೂಗಳಿಗೆ ಧರ್ಮಗಳನ್ನ ಪ್ರಚಾರ ಮಾಡಲಿಕ್ಕೆ, ಧಾರ್ಮಿಕ ಸಂಸ್ಥೆಗಳನ್ನ ಸ್ಥಾಪನೆ ಮಾಡಲಿಕ್ಕೆ ಅವಕಾಶ ನೀಡದೇ ಇರ್ತಕ್ಕಂಥ ಕಾನೂನು. ಈ ಕಾನೂನುಗಳನ್ನ ಜಾರಿಗೊಳಿಸಲಿಕ್ಕೆ ಖಂಡ ತುಂಡವಾಗಿ ಡಾಕ್ಟರ್ BR ಅಂಬೇಡ್ಕರ್ ಅವರು ವಿರೋಧಿಸಿದರು. ಇಂತಹ ಸಂದರ್ಭದಲ್ಲಿ ಅಂಬೇಡ್ಕರ್ ಅವರು ಕಾನೂನು ಮಂತ್ರಿ ಆಗಿರೋವರೆಗೂ ಸಹ ಯಾವ ಕಾರಣಕ್ಕೂ ಆರ್ಟಿಕಲ್ 370 ಜಾರಿಗೊಳಿಸ್ಲಿಕ್ಕೆ ಆಗಲಿಲ್ಲ. ಮತ್ತೆ ಆರ್ಟಿಕಲ್ 30A ಅನ್ನು ಸಹ ಈ ಸರ್ಕಾರ ಅಂದ್ರೆ ಇವರು ಜವಾಹರ್ಲಾಲ್ ನೆಹರೂರವರ ಸರ್ಕಾರ ಕಾನೂನನ್ನ ಮಾಡ್ಲಿಕ್ಕೆ ಆಗಲಿಲ್ಲ. ಹಲವಾರು ಕಿರುಕುಳಗಳನ್ನ ಕೊಟ್ಟು ಅಂಬೇಡ್ಕರ್ ಅವರಿಗೆ ಅವರಾಗಿ ರಾಜೀನಾಮೆ ಕೊಟ್ಟು ಹೋಗಬೇಕು ಅಂತಹ ಪರಿಸ್ಥಿತಿಯನ್ನು ತಂದೊಡ್ಡಿತ್ತು ಕಾಂಗ್ರೆಸ್ ಪಕ್ಷ ಮತ್ತೆ ಶ್ರೀ ಜವಾಹರ್ಲಾಲ್ ನೆಹರೂರವರು. ಹಾಗಾಗಿ ಅವರು ಬೇಸತ್ತು ಇವರ ಒತ್ತಡದಿಂದ ರಾಜೀನಾಮೆ ಕೊಟ್ಟು ಹೊರಬಂದರು. ನಂತರ 52 ಮತ್ತೆ 54ರ 2 ಲೋಕಸಭಾ ಚುನಾವಣೆಯಲ್ಲೂ ಅಂಬೇಡ್ಕರ್ ಅವರು ಯಾವುದೇ ಕಾರಣಕ್ಕೂ ಸಂಸತ್ತನ್ನ ಪ್ರವೇಶಿಸಬಾರದು ಇವರನ್ನ ಉದ್ದೇಶ ಇಟ್ಕೊಂಡು ಕಾಂಗ್ರೆಸ್ ಪಕ್ಷ ಅವರ ವಿರುದ್ಧವಾಗಿ ಪ್ರಚಾರ ಮಾಡಿ, ಅಪಪ್ರಚಾರ ಮಾಡಿ, ಅವರ ವಿರುದ್ಧ ಕೆಲಸ ಮಾಡಿ ಇವರನ್ನ ಸೋಲಿಸಿದ್ರು. ಅಂಬೇಡ್ಕರ್ ಅವರನ್ನ 2 ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದವರು ಅಂಬೇಡ್ಕರ್ ಅವರನ್ನ ಸೋಲಿಸಿದರು. ಅದರ ನಂತರ ಅಂಬೇಡ್ಕರ್ ಅವರು ನಿಧನರಾದರು. ಅಂಬೇಡ್ಕರ್ ಅವರು ನಿಧನರಾದಾಗ ದೆಹಲಿಯಲ್ಲಿ ಅಂಬೇಡ್ಕರ್ ಅವರಿಗೆ ಒಂದು 6 ಅಡಿ 3 ಅಡಿ ಒಂದು ಶವ ಸಂಸ್ಕಾರ ಮಾಡಲಿಕ್ಕೆ, ಅಂತ್ಯಕ್ರಿಯೆ ನಡೆಸಲಿಕ್ಕೆ 6 ಅಡಿ 3 ಅಡಿ ಒಂದು ಜಾಗವನ್ನು ಸಹ ಕಾಂಗ್ರೆಸ್ ಪಕ್ಷ ಕೊಡಲಿಲ್ಲ. ಇವರು ಯಾರು ಜವಾಹರ್ಲಾಲ್ ನೆಹರು, ಇಂದಿರಾ ಗಾಂಧಿ, ರಾಜೀವ್ ಗಾಂಧಿ ಇವರುಗಳೆಲ್ಲ 10 ಎಕರೆ 20 ಎಕರೆ 50 ಎಕರೆ ಈ ತರ ಮೀಸಲಿಟ್ಕೊಂಡಿದ್ದಾರೆ ಅವರ ಸ್ಮಾರಕ ನಿರ್ಮಾಣ ಮಾಡಲಿಕ್ಕೆ.
ಅಂಬೇಡ್ಕರ್ ಅವರು ಈ ದೇಶ ಕಂಡ ಅಪ್ರತಿಮ ನಾಯಕ. ಅಂಬೇಡ್ಕರ್ ಸಂವಿಧಾನ ಶಿಲ್ಪಿ. ಅಂತಹ ಒಬ್ಬ ನಾಯಕನಿಗೆ ಇಡೀ ದೇಶದಲ್ಲಿ ದೆಹಲಿಯಲ್ಲಿ ಒಂದು 6-3 ಅಳತೆಯ ಒಂದು ಜಾಗವನ್ನು ಸಹ ಸ್ಮಶಾನಕ್ಕೆ ಅವರ ಅಂತ್ಯಕ್ರಿಯೆಗೆ ಕಾಂಗ್ರೆಸ್ ಪಕ್ಷ ಅವತ್ತು ಅವಕಾಶ ಕೊಡಲಿಲ್ಲ. ಅವರ ಅಂತ್ಯಕ್ರಿಯೆಗೆ ಯಾವ ಕಾಂಗ್ರೆಸ್ ನಾಯಕರು ಸಹ ಹೋಗಲಿಲ್ಲ. ಅವರು ಅವರ ಸ್ವಂತ ತವರೂರಾದ ಮಹಾರಾಷ್ಟ್ರಕ್ಕೆ ಬರಬೇಕಾಯಿತು ಅಂಬೇಡ್ಕರ್ ಅವರು. ಅಲ್ಲಿ ಅವರ ಅಂತ್ಯಕ್ರಿಯೆ ನಡೆಯಿತು. ಈ ವಿಚಾರವನ್ನ ದಲಿತ ಬಂಧುಗಳು ಯಾರು, ದಲಿತ ಪ್ರೇಮಿಗಳು, ದಲಿತ ವಿರೋಧಿಗಳು ಯಾರು ಅನ್ನೋದನ್ನ ಗಮನ ಹರಿಸಬೇಕು. ಆ ನಂತರ ಡಾಕ್ಟರ್ ಅಂಬೇಡ್ಕರ್ ಅವರ ನಿಧನ ನಂತರ ಅವರಿಗೆ ಸ್ವಾತಂತ್ರ್ಯ ಬಂದ ನಂತರ 60 ವರ್ಷ ಆಡಳಿತ ಮಾಡಿದ ಕಾಂಗ್ರೆಸ್ ಪಕ್ಷ ಯಾರ್ಯಾರಿಗೆ ಬೇಕು ಅವ್ರಿಗೆ ಬೇಕಾದವ್ರಿಗೆ ಅವರು ಜಾತಿ ಧರ್ಮಗಳನ್ನ ನೋಡಿಕೊಂಡು ಇನ್ನು ಕೆಲವು ಅವರಿಗೆ ಅವರವರೇ ಭಾರತ ರತ್ನ ಪ್ರಶಸ್ತಿಗಳನ್ನ ಘೋಷಣೆ ಮಾಡಿಕೊಂಡ್ರು. ಆದರೆ ನಮ್ಮ ದೇಶದ ಸಂವಿಧಾನ ಶಿಲ್ಪಿ ಅಂಬೇಡ್ಕರ್ ಅವರಿಗೆ ಭಾರತ ರತ್ನ ಕೊಡಲಿಲ್ಲ. 60 ವರ್ಷ ಆಡಳಿತದಲ್ಲಿಯೂ ಸಹ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅವರು ಭಾರತ ರತ್ನ ಪ್ರಶಸ್ತಿಯನ್ನು ಕೊಡಲಿಲ್ಲ. ಯಾವಾಗ VP ಸಿಂಗ್ ರವರು ಪ್ರಧಾನಮಂತ್ರಿ ಆದರು, ಬಿಜೆಪಿ ಬೆಂಬಲಿತ VP ಸಿಂಗ್ ರವರ ಸರ್ಕಾರ ಬಂದ ಮೇಲೆ ಮೊಟ್ಟ ಮೊದಲಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಭಾರತ ರತ್ನ ಪ್ರಶಸ್ತಿಯನ್ನ ಕೊಟ್ಟರು. ಅಂದ್ರೆ ಯಾರು ದಲಿತ ವಿರೋಧಿಗಳು ಯಾರು, ಅಂಬೇಡ್ಕರ್ ವಿರೋಧಿಗಳು ಯಾರು, ಅಂಬೇಡ್ಕರ್ ಮತ್ತೆ ದಲಿತರ ಪರ ಯಾರು ಅನ್ನೋದನ್ನ ಇಂದಿನ ದಲಿತ ಬಂಧುಗಳು ಸೀರಿಯಸ್ ಆಗಿ ದಯವಿಟ್ಟು ಮನಗಾಣಬೇಕು. ಕೇವಲ ಈ ಏನು ನಾನು ಜಾತ್ಯತೀತ ಪಕ್ಷ ಅಂತ ಹೇಳ್ಕೊಂಡಿದೆಯಲ್ಲ, ಇದು ಡೋಂಗಿ ಜಾತ್ಯತೀತ ಪಕ್ಷ. ಕೇವಲ ಅವರ ಅವಕಾಶಗಳಿಗೋಸ್ಕರ ಇವತ್ತು ಬಾಯಿ ಬಿಟ್ರೆ ಪ್ರಜಾಪ್ರಭುತ್ವ ಮತ್ತೆ ಅಂಬೇಡ್ಕರ್ ಅಂತ ಹೆಸರು ಹೇಳ್ತಾರೆ. ಆದ್ರೆ ಅವರು ಅಂಬೇಡ್ಕರ್ಗೂ ಏನೂ ಮಾಡ್ಲಿಲ್ಲ, ಪ್ರಜಾಪ್ರಭುತ್ವಕ್ಕೂ ಏನೂ ಮಾಡ್ಲಿಲ್ಲ, ದಲಿತರಿಗೂ ಏನೂ ಮಾಡ್ಲಿಲ್ಲ. ಕೇವಲ ಅವರು ಮಾಡ್ಕೊಳ್ಳಿಕ್ಕೋಸ್ಕರ, ಅವರನ್ನ ಅವರು ರಕ್ಷಣೆ ಮಾಡ್ಕೊಳ್ಳೋಕೋಸ್ಕರ ಬಾಯಿ ಬಿಟ್ರೆ ಪ್ರಜಾಪ್ರಭುತ್ವ, ಬಾಯಿ ಬಿಟ್ರೆ ಸಂವಿಧಾನ, ಬಾಯಿ ಬಿಟ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತ ಇವತ್ತು ಎಲ್ಲರೂ ಬಾಯಲ್ಲೂ ಬೆಳಿಗ್ಗೆ ಸಂಜೆವರೆಗೆ 20 ಸಾರಿ ಬರ್ತದೆ. ಅಂದ್ರೆ ಏನೋ ಒಂದು ಗಾದೆ ಹೇಳ್ತಾರೆ, ಅತಿ ವಿನಯಂ ಧೂರ್ತ ಲಕ್ಷಣಂ ಅಂತ. ಹಾಗೆ ಬಾಯಿ ಬಿಟ್ರೆ ಇವರು ಸಂವಿಧಾನ, ಅಂಬೇಡ್ಕರ್, ಪ್ರಜಾಪ್ರಭುತ್ವ ಅಂತ ಹೇಳೋರು ಇವರು ಮೂರು ಪರವಾಗೂ ಇಲ್ಲ. ಇವು ಮೂರಕ್ಕೂ ವಿರುದ್ಧ. ಇವರ ಉದ್ದೇಶ ಏನು ಅಂದ್ರೆ, ಯಾವ ಸಂದರ್ಭದಲ್ಲಿ ಹೇಳ್ತಾರೆ ಅಂದ್ರೆ, ಇವರ ಅಳಿವು ಉಳಿವಿನ ಪ್ರಶ್ನೆ ಬಂದಾಗ, ಇವರ ಅಧಿಕಾರದ ಉಳಿವಿಗೋಸ್ಕರ, ಇವರ ತೆವಲಿಗೋಸ್ಕರ ಇವರು ಅಂಬೇಡ್ಕರ್ ಧರ್ಮ ಮತ್ತೆ ಏನು ನಮ್ಮ ಸಂವಿಧಾನ ಅಂತ ಹೇಳ್ತಾರೆ ಹೊರತು ಈ ದೇಶದ ಹಿತಾಸಕ್ತಿಯನ್ನ ಗಮನದಲ್ಲಿಟ್ಟುಕೊಂಡು, ಈ ದೇಶದಲ್ಲಿರ್ತಕ್ಕಂಥ ದಲಿತ ಬಂಧುಗಳನ್ನ ಗಮನದಲ್ಲಿಟ್ಟುಕೊಂಡು ಯಾವತ್ತೂ ಅವರು ಅಂಬೇಡ್ಕರ್ ಅವರನ್ನ ಬೆಂಬಲಿಸಿಲ್ಲ. ಅವರು ಅಂಬೇಡ್ಕರ್ ವಿರೋಧಿಗಳು, ಅಂಬೇಡ್ಕರ್ ಪರವಾಗಿ ನಿಲ್ಲಿಲ್ಲ. ಅವರು ಅಂಬೇಡ್ಕರ್ ಅವರಿಗೆ ಹಲವಾರು ಕಿರುಕುಳಗಳನ್ನು ಕೊಟ್ಟರು. ಈ ಏನು ಹಿಂದೂಗಳಿಗೆ ಬೇರೆ ಕಾನೂನು, ಮುಸಲ್ಮಾನರಿಗೆ ಬೇರೆ ಕಾನೂನಿನ ಆರ್ಟಿಕಲ್ ಯಾವಾಗ ಅಂಬೇಡ್ಕರ್ ಅವರು ರಾಜೀನಾಮೆ ಕೊಟ್ಟ ತಕ್ಷಣ ಆ 3 ಆಕ್ಟ್ಗಳನ್ನ ಜವಾಹರ್ಲಾಲ್ ನೆಹರು ಸರ್ಕಾರ ಜಾರಿಗೊಳಿಸಿತು. ಆ ನಂತರ ಈ ನಮ್ಮ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ಧರ್ಮದಲ್ಲೇ ಇರೋದು ಬೇಡ, ಪ್ರತ್ಯೇಕ ಕಾನೂನುಗಳಾದ್ಮೇಲೆ ಈ ಧರ್ಮದಲ್ಲಿ ಇರೋದು ಬೇಡ ಅಂತ ಅವರು ಧರ್ಮವನ್ನ ವಿರೋಧಿಸಲಿಲ್ಲ, ಕಾಂಗ್ರೆಸ್ ನೀತಿಯನ್ನ ವಿರೋಧಿಸಿ ಅವರು ಹಿಂದೂ ಧರ್ಮದಿಂದ ಬೌದ್ಧ ಧರ್ಮಕ್ಕೆ ಮತಾಂತರಗೊಂಡ್ರು. ಆ ಬೌದ್ಧ ಧರ್ಮಕ್ಕೆ ಮತಾಂತರಗೊಳ್ಳಲಿಕ್ಕೆ ಕಾರಣ ಈ ನಮ್ಮ ಕಾಂಗ್ರೆಸ್ ಪಕ್ಷದ ನೀತಿಗಳು, ಈ ಧರ್ಮ ವಿರೋಧಿಗಳು. ಆದ್ದರಿಂದ ಅವರು ಕಾಂಗ್ರೆಸ್ ಅನ್ನ ಯಾವತ್ತೂ ಬೆಂಬಲಿಸಲಿಲ್ಲ. ಕಾಂಗ್ರೆಸ್ ಹಲವಾರು ರೀತಿಯಲ್ಲಿ ಅವರಿಗೆ ಕಿರುಕುಳ ನೋವುಗಳನ್ನು ಕೊಟ್ಟು ಅಧಿಕಾರದಿಂದ ವಂಚಿತರನ್ನಾಗಿ ಮಾಡಿ, ಅವರು ಅಧಿಕಾರದಲ್ಲಿ ಇದ್ದಾಗಲೂ ಸಹ ರಾಜೀನಾಮೆ ಕೊಡುವಂತಹ ಪರಿಸ್ಥಿತಿಯನ್ನು ಸೃಷ್ಟಿಸಿ ಅವರನ್ನ ದೂರ ಇಟ್ಟರು. ಅವರು ಮರಣಾನಂತರವೂ ಸಹ ಅವರಿಗೆ ಒಂದು ಸಮಾಧಿ ಮಾಡಲಿಕ್ಕೆ ಅವಕಾಶ ಕೊಡಲಿಲ್ಲ, ಜಾಗ ಕೊಡಲಿಲ್ಲ ದೆಹಲಿಯಲ್ಲಿ. ಇಂತಹ ಒಂದು ಪಕ್ಷಕ್ಕೆ ಇವತ್ತು ದಲಿತ ಬಂಧುಗಳು ಸುಮ್ಮನೆ ಮೂಕ ಪ್ರೇಕ್ಷಕರಾಗಿ ಮತ ನೀಡೋದ್ರಿಂದ ದಯವಿಟ್ಟು ಒಂದು ದೊಡ್ಡ ದುರಂತ ಆಗ್ತದೆ. ಕಾಂಗ್ರೆಸ್ನವರಿಗೆ ದಲಿತರ ಬಗ್ಗೆ ಗೌರವವೂ ಇಲ್ಲ, ಪ್ರೀತಿನೂ ಇಲ್ಲ, ಭಯನೂ ಇಲ್ಲ. ಅದೇ ಇಂದಿನ ನರೇಂದ್ರ ಮೋದಿ ಅವರು ದಲಿತರ ಬಗ್ಗೆ ಅಪಾರವಾದಂತಹ ಪ್ರೀತಿಯನ್ನು ಇಟ್ಕೊಂಡಿದ್ದಾರೆ, ಗೌರವ ಇದೆ, ಹಾಗೆ ದಲಿತರ ಬಗ್ಗೆ ಭಯನೂ ಇದೆ ಒಂದು ರೀತಿಯಲ್ಲಿ. ಯಾಕೆಂದ್ರೆ ಹಿಂದುಳಿದ ವರ್ಗದವರನ್ನ ನಾವು ಎದುರು ಹಾಕಿಕೊಳ್ಳಬಾರದು, ಅವ್ರ ಪರವಾಗಿ ನಿಲ್ಲಬೇಕು ಅನ್ನೋ ಒಂದು ಏಕೈಕ ಉದ್ದೇಶದಿಂದ ನರೇಂದ್ರ ಮೋದಿ ಅವರು ಇವತ್ತು ಏನು ಬಾಬಾ ಸಾಹೇಬ್ ಎಲ್ಲೆಲ್ಲಿ ಅವರು ಓಡಾಡಿದಂತಹ ಜಾಗಗಳು, ಅವರು ವಿದ್ಯಾಭ್ಯಾಸ ಮಾಡಿದ ಜಾಗ, ಅವರು ವಾಸ ಮಾಡಿದ ಜಾಗ, ಹಿಂದೂಗಳೇ ನಮ್ಮ ದೇಶದ ಪ್ರಧಾನಮಂತ್ರಿಯಾದ ಶ್ರೀ ನರೇಂದ್ರ ಮೋದಿಜಿಯವರು ದಲಿತರ ಬಗ್ಗೆ ಹಾಗೂ ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಅವರ ಬಗ್ಗೆ ಅಪಾರವಾದ ಗೌರವ, ಪ್ರೀತಿ, ವಿಶ್ವಾಸವನ್ನ ಇಟ್ಕೊಂಡಿದ್ದಾರೆ. ಆ ಕಾರಣಕ್ಕಾಗಿಯೇ ಅವರು ಅಂಬೇಡ್ಕರ್ ಅವರು ಹುಟ್ಟಿದಂತಹ ಜನ್ಮಸ್ಥಳ ಹಾಗೂ ಅವರು ವಾಸ ಮಾಡಿದಂತಹ ಸ್ಥಳ, ಅವರು ವಿದ್ಯಾಭ್ಯಾಸ ಮಾಡಿದ ಸ್ಥಳ, ಒಟ್ಟಾರೆ 5 ಸ್ಥಳಗಳಲ್ಲಿ ಎಲ್ಲೆಲ್ಲಿ ಅವರು ವಾಸ ಮಾಡಿದ್ರು ಮತ್ತೆ ವಿದ್ಯಾಭ್ಯಾಸ ಮಾಡಿದ್ರು, ಹಾಗೂ ಲಂಡನ್ ನಲ್ಲಿ ಅವರು ವಿದ್ಯಾಭ್ಯಾಸ ಮಾಡಿದಂತಹ ಸ್ಥಳ, ಒಟ್ಟು ಇಡೀ ನಮ್ಮ ದೇಶದಲ್ಲಿ 4, ಲಂಡನ್ ನಲ್ಲಿ ಒಂದು 5 ಸ್ಥಳಗಳನ್ನು ಸಹ ಖಾಸಗಿಯವರಿಂದ ಇವರು ಸರ್ಕಾರದ ವತಿಯಿಂದ ನರೇಂದ್ರ ಮೋದಿ ಅವರು ಆ ಸ್ಥಳಗಳನ್ನ ಖರೀದಿಸಿ ಅದನ್ನ ಒಂದು ಪ್ರವಾಸಿ ತಾಣವನ್ನಾಗಿ, ಮಾದರಿ ಸ್ಥಳವನ್ನಾಗಿ ಅದನ್ನ ಆಯ್ಕೆ ಮಾಡಿ ಅದನ್ನ ಅಭಿವೃದ್ಧಿಪಡಿಸಿದ್ದಾರೆ. ಹಾಗೆ
ಹಾಗೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಅಂತ್ಯಕ್ರಿಯೆ ನಡೆದ ಸ್ಥಳವನ್ನು ಸಹ ಸಾವಿರಾರು ಕೋಟಿ ರೂಗಳನ್ನು ಖರ್ಚು ಮಾಡಿ ಆ ಸ್ಥಳವನ್ನು ಸಹ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಅಂತಾರಾಷ್ಟ್ರೀಯ ಸ್ಮಾರಕ ಎಂಬ ಹೆಸರಿನಡಿಯಲ್ಲಿ ಅದನ್ನ ಅಭಿವೃದ್ಧಿ ಮಾಡಿದ್ದಾರೆ. ದಲಿತ ಬಂಧುಗಳೇ, ಬೆಳಿಗ್ಗೆಯಿಂದ ಸಂಜೆಯವರೆಗೂ ದಲಿತರು ದಲಿತರು ಅಂತ ಹೇಳೋದಾಗ್ಲಿ ಅಥವಾ ಅಂಬೇಡ್ಕರ್ ಅವರ ಹೆಸರು ಹೇಳಿಕೊಂಡು ಕೆಲವು ಡೋಂಗಿ ಜಾತ್ಯತೀತವಾದಿಗಳು ಕೇವಲ ಅಂಬೇಡ್ಕರ್ ಅವರ ಹೆಸರಿನಲ್ಲಿ ದಲಿತರ ಹೆಸರಿನಲ್ಲಿ ಅಧಿಕಾರಕ್ಕೆ ಬರೋದಕ್ಕೋಸ್ಕರ, ಅಧಿಕಾರಕ್ಕೆ ಬಂದು ಅವರು ದುರಾಡಳಿತವನ್ನು ನಡೆಸಲಿಕ್ಕೋಸ್ಕರ ಬರೀ ಹೆಸರನ್ನ ಮಾತ್ರ ಹೇಳ್ತಾ ಇದ್ದಾರೆ ಹೊರತು 60 ವರ್ಷದಲ್ಲಿ ಅವರು ದಲಿತರಿಗೆ ಮಾಡಿದ ಸಾಧನೆಯಾಗಲಿ ಅಂಬೇಡ್ಕರ್ ಕೊಟ್ಟ ಅಗೌರವವಾಗಲಿ ಇದನ್ನ ನೀವು ಪರಿಗಣಿಸಬೇಕು. ಇವರು ಯಾವ ಕಾರಣಕ್ಕೂ ಅಂಬೇಡ್ಕರ್ ಅವರಿಗೆ ಪುಡಿಗಾಸಿನ ಗೌರವವನ್ನು ಕೊಡಲಿಲ್ಲ, ಮತ್ತೆ ದಲಿತರಿಗೆ ಯಾವುದೇ ತರನಾದ ಅನುಕೂಲ ಸೌಲಭ್ಯಗಳನ್ನು ಸಹ ಕೊಡಲಿಲ್ಲ. ಆದರೆ ಬಾಯಿ ಬಿಟ್ರೆ ಅವರ ಸ್ವಾರ್ಥಕ್ಕಾಗಿ, ಅವರು ಅಧಿಕಾರ ಉಳಿಸಿಕೊಳ್ಳಲಿಕ್ಕಾಗಿ ಬಾಯಿ ಬಿಟ್ರೆ ಅಂಬೇಡ್ಕರ್ ಮತ್ತೆ ಸಂವಿಧಾನ ಹಾಗೂ ಪ್ರಜಾಪ್ರಭುತ್ವ ಮತ್ತೆ ದಲಿತರು ಅಂತ ಹಾಗಾಗಿ ಬೆಳಿಗ್ಗೆ ಸಂಜೆವರೆಗೆ 28 ಸಾರಿ ಹೆಸರನ್ನು ಹೇಳ್ಕೊಂಡು ಆಡಳಿತ ಮಾಡ್ತಾ ಇದ್ದಾರೆ. ಆದರೆ ಅಂಬೇಡ್ಕರ್ ಅವರಿಗೆ ಅವರು ಏನ್ ಮಾಡಿದ್ರು, ಆಡಳಿತದಲ್ಲಿದ್ದಾಗ ಏನ್ ಮಾಡಿದ್ರು, ಯಾಕೆ ರಾಜೀನಾಮೆ ಕೊಡೋ ತರ ಮಾಡಿದ್ರು ಇವರು ಕಾಂಗ್ರೆಸ್ನವರು, ಮತ್ತೆ ಅವರನ್ನ ಕಾನೂನು ಮಂತ್ರಿ ಆಗಿದ್ದಂತಹ ಸಂದರ್ಭದಲ್ಲಿ ಅವ್ರ ಮೇಲೆ ಒತ್ತಡ ಹಾಕಿ ಕಿರುಕುಳ ಕೊಟ್ಟು ಅವ್ರನ್ನ ರಾಜೀನಾಮೆ ಕೊಡೋ ತರ ಮಾಡಿದ್ರು. ಅವಾಗ ತದನಂತರ 2 ಚುನಾವಣೆಗಳಲ್ಲಿ ಸ್ಪರ್ಧಿಸಿದಂತಹ ಅಂಬೇಡ್ಕರ್ ಅವರನ್ನ ಯಾವುದೇ ಕಾರಣಕ್ಕೂ ಸಂಸತ್ ಪ್ರವೇಶಿಸಬಾರದು ಇವರು ಅನ್ನೋ ಉದ್ದೇಶಕ್ಕೆ ಅವರ ವಿರುದ್ಧವಾಗಿ ಎತ್ತಿಕಟ್ಟಿ ಅವರನ್ನ ಸೋಲಿಸಿದ್ರು ಇವರು ಕಾಂಗ್ರೆಸ್ನವರು. ಹಾಗಾಗಿ ನೀವು ಕಾಂಗ್ರೆಸ್ ಅನ್ನ ಬೆಂಬಲಿಸ್ತೀರಾ? ಅವರ ಅಂಬೇಡ್ಕರ್ ಅವರ ನೀತಿ ಏನಿತ್ತು, ಅಂಬೇಡ್ಕರ್ ಅವರ ಧೋರಣೆ ಏನಿತ್ತು ಕಾಂಗ್ರೆಸ್ ಬಗ್ಗೆ ಅನ್ನೋದನ್ನ ದಯವಿಟ್ಟು ಗಮನ ಇಟ್ಟುಕೊಂಡು ಈ ದೇಶ ಕಂಡ ಅಜಾತ ಶತ್ರು ಶ್ರೀ ನರೇಂದ್ರ ಮೋದಿಜಿ ಅವರು ದಲಿತರ ಬಗ್ಗೆ, ಅಂಬೇಡ್ಕರ್ ಬಗ್ಗೆ ಅಪಾರವಾದ ಕಾಳಜಿ, ಪ್ರೀತಿ, ವಿಶ್ವಾಸ ಇಟ್ಕೊಂಡಿದ್ದಾರೆ. ಅವರನ್ನ ನೀವು ಬೆಂಬಲಿಸಬೇಕೇ ಹೊರತು ಬರೀ ಕೇವಲ ನಾಮಕಾವಸ್ಥೆಗೆ ಅಂಬೇಡ್ಕರ್ ಅವರ ಹೆಸರು ಹೇಳಿಕೊಂಡು ದಲಿತರ ಹೆಸರು ಹೇಳಿಕೊಂಡು ಅಧಿಕಾರಕ್ಕೆ ಬರ್ಲಿಕ್ಕೋಸ್ಕರ ಡೋಂಗಿ ಜಾತ್ಯತೀತವಾದಿಗಳು ಪದೇ ಪದೇ ಹೆಸರು ಹೇಳ್ತಾ ಇದ್ದಾರೆ ಹೊರತು ಆದರೆ ದಲಿತರಿಗೆ ಏನೂ ಮಾಡಲಿಲ್ಲ ಅವರು ಇದುವರೆಗೆ. ಜೊತೆಗೆ ಅಂಬೇಡ್ಕರ್ ಅವರಿಗೆ ಗೌರವ ಕೊಡಲಿಲ್ಲ, ಅವರಿಗೆ ಅವಮಾನ ಮಾಡಿದರು. ಅವರಿಗೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರಿಗೆ ಅವಮಾನ ಮಾಡಿದಂತಹ ಕಾಂಗ್ರೆಸ್ ಪಕ್ಷವನ್ನ ನೀವು ಬೆಂಬಲಿಸ್ತೀರಾ? ಬೆಂಬಲಿಸಬೇಕಾ ನೀವು? ದಯವಿಟ್ಟು ದಲಿತ ಬಂಧುಗಳು ಈ ಬಗ್ಗೆ ಗಮನ ಹರಿಸಿ ನಿಮ್ಮ ಬಗ್ಗೆ, ನಿಮ್ಮ ಪರವಾಗಿ, ಡಾಕ್ಟರ್ ಅಂಬೇಡ್ಕರ್ ಪರವಾಗಿ ಯಾರು ನಿಂತಿದ್ರು ಅನ್ನೋದನ್ನ ಗಮನ ಇಟ್ಟುಕೊಂಡು ನೀವು ನರೇಂದ್ರ ಮೋದಿ ಅವರ ಜೊತೆಗೆ ನಿಲ್ಲಬೇಕಾದ್ದು ನಿಮ್ಮ ಒಂದು ಏನು ಆದ್ಯ ಕರ್ತವ್ಯ ಅಂತ. ಈ ದಲಿತ ಬಂಧುಗಳನ್ನ ವಿರೋಧಿಸಿದಂತಹ ಕಾಂಗ್ರೆಸ್ ಪಕ್ಷವನ್ನ ನೀವು ಯಾವ ಕಾರಣಕ್ಕೂ ಬೆಂಬಲಿಸಬಾರದು. ನಿಮ್ಮ ಜೊತೆಗೆ ಬೆನ್ನೆಲುಬಾಗಿ ನಿಂತಿರ್ತಕ್ಕಂಥ ನರೇಂದ್ರ ಮೋದಿ ಅವರ ಜೊತೆಗೆ ನೀವು ಕೈ ಜೋಡಿಸಬೇಕು ಅಂತ ಹೇಳ್ತಾ ಈ ಮೂಲಕ ತಮಗೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ಜೈ ಹಿಂದ್.